ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ವೆಸ್ಟ್ ಬೆಂಗಾಲ್ CM ಸುವೇಂದು ಹೊರಡಿಸಿರ್ತಕ್ಕಂಥ ಆದೇಶಗಳನ್ನು ಪಾಲಿಸೋದಿರಲಿ, ಅವುಗಳನ್ನು ಜಾರಿ ತರೋದು ಕೂಡ ಕಷ್ಟ ಸಾಧ್ಯ ಅನ್ನಲಾಗ್ತಾ ಇತ್ತು. ಆದರೆ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅದೆಂಥ ವಿರೋಧಗಳೇ ಬರಲಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡಿಯೇ ಸಿದ್ಧ ಅನ್ನೋ ಹಠಕ್ಕೆ CM ಸುವೇಂದು ಅಧಿಕಾರಿಯವರು ಬಿದ್ದಿರೋದು ನೋಡಿ. ಯಾರು ನಿರೀಕ್ಷೆ ಮಾಡಿರದಂಥ ಯೋಜನೆಗಳನ್ನೇ ಅವರು ಜಾರಿ ತರ್ತಾ ಇರೋದು ಒಂದು ಕಡೆ, ಅಲ್ಪಸಂಖ್ಯಾತರ ಮನವೊಲಿಸೋದು ಕಷ್ಟ ಸಾಧ್ಯವಾಗ್ತಾ ಇದೆ. ಆದರೂ ಕೂಡ ಮುಲಾಜಿಲ್ಲದೆ ಆದೇಶಗಳನ್ನು ಪಾಲಿಸಲೇಬೇಕು ಅನ್ನೋ ಪಟ್ಟನ್ನು ಹಿಡಿದು ಹಠಕ್ಕೆ ಬಿದ್ದಿದ್ದಾರೆ CM ಸುವೇಂದು ಅವರು ನೋಡಿ. ಒಂದು ಕಡೆ ಸುವೇಂದು ಅಧಿಕಾರಿಗೂ ಮುಸ್ಲಿಂ ಲೀಗ್ಗಳಿಗೂ ಅಲ್ಲಿ ಹೊಂದಾಣಿಕೆಯೇ ಹರಸಾಹಸವಾಗ್ತಾ ಇರೋದು. ಅವರ ವಿನಂತಿಯನ್ನು ಸುವೇಂದು ಅವರು ಕೇಳೋಕೆ ರೆಡಿನೇ ಇಲ್ಲ. ಗೋಹತ್ಯೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹೊತ್ತಿದಂಥ ಕಿಡಿ ನಿಮಗೆ ಕರ್ನಾಟಕದವರೆಗೂ ಕೂಡ ಬೆಳಕು ಕೊಟ್ಟಿದ್ದನ್ನು ಗಮನಿಸಬಹುದು. ಅಚ್ಚರಿ ಪಡುವ ಹಾಗೆ ಎಲ್ಲರೂ ಕೂಡ ನೋಡಿದರು. ನಿಮಗೆ ಸಾಮೂಹಿಕವಾಗಿ ನಾವು ಗೋಹತ್ಯೆ ಮಾಡೋದೇ ಇಲ್ಲ ಅಂತೇಳಿ ಆ ನಿಷೇಧವನ್ನು ಇದೇ ವೆಸ್ಟ್ ಬೆಂಗಾಲ್ನ ಮುಸ್ಲಿಂ ಮತಬಾಂಧವರು ಅಕ್ಸೆಪ್ಟ್ ಮಾಡಿ ಕುರಿ ಮೇಕೆ ಮಾತ್ರ ಕಡಿತೀವಿ ಅಂತ ಕೂಡ ಹೇಳಿದ್ರು. ಮೊದಲು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ವಿನಂತಿ ಮಾಡಿಕೊಂಡ್ರು. ಇತ್ತ ನಮ್ಮ ಕರ್ನಾಟಕದ ಹಾಸನದಲ್ಲಿ ಮುಸ್ಲಿಮರು ಕೂಡ ನಾವು ಗೋಹತ್ಯೆ ಮಾಡೋದೇ ಇಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಪಬ್ಲಿಕ್ನಲ್ಲೇ ಹೇಳಿಕೆಯನ್ನು ಹೊರಡಿಸಿದರು. ಆದರೆ ಕೆಲವೊಂದನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಪಾಲಿಸೋದು ಇರುಸು ಮುರುಸಾಗ್ತಾ ಇದೆ. ನಿಮಗೆ ಸುವೇಂದು ತಂದಂಥ ಒಂದೇ ಮಾತ್ರ ಗೀತೆ ಕಡ್ಡಾಯ ಪಾಲಿಸಿ ನೋಡಿ. ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರವಲ್ಲ, ಮದ್ರಸಾಗಳಲ್ಲೂ ಕೂಡ ಕಡ್ಡಾಯವಾಗಿ ಹಾಡಬೇಕು ಅನ್ನೋ ಆದೇಶದ ವಿರುದ್ಧವಾಗಿ ಇವತ್ತು ಮುಸ್ಲಿಂ ಕಾನೂನು ಮಂಡಳಿ ತಿರುಗಿಬಿದ್ದಿರೋದು. ಆದರೆ ಸುವೇಂದು ಅಧಿಕಾರಿ ಇದಕ್ಕೆ ಸ್ಪಷ್ಟವಾದಂಥ ತಿರುಗೇಟನ್ನೇ ಕೊಟ್ಟುಬಿಟ್ಟಿದ್ದಾರೆ. ನೀವು ಇಲ್ಲಿ ವಾಸ ಮಾಡಬೇಕು ಅಂತ ಬಯಸಿದರೆ ಒಂದೇ ಮಾತ್ರವನ್ನು ಹಾಡಲೇಬೇಕು ಅಂತ ತುಂಡವಾಗಿ ಹೇಳಿರೋದು. ಅಲ್ಲ ಸ್ವಾಮಿ, ಈ ಅಧಿಸೂಚನೆಯನ್ನು ತಕ್ಷಣವೇ ಹಿಂಪಡೀರಿ. ನೀವು ಹಿಂಪಡೆಯೋದಿಲ್ವಾ? ಕನಿಷ್ಠ ಪಕ್ಷ ಮುಸ್ಲಿಂ ವಿದ್ಯಾರ್ಥಿಗಳನ್ನು ಇದರಿಂದ ವಿನಾಯಿತಿ ಕೊಡಿ. ಅವರಿಗೆ ಮದ್ರಸಾಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಇದನ್ನು ಹಾಡೋದನ್ನು ಬೇಡ ಅನ್ನೋ ರೀತಿಯಾಗಿ AIMPLB ಅಂದರೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಈ ರೀತಿಯಾದಂಥ ಕಳವಳವನ್ನು ವ್ಯಕ್ತಪಡಿಸಿರೋದು. ಅಧಿಸೂಚನೆಯನ್ನು ತಕ್ಷಣವೇ ಹಿಂಪಡಿಬೇಕು ಅಂತ ವಿರೋಧ ಮಾಡ್ತಾ ಇದೆ. ಮಂಡಳಿಯ ವಕ್ತಾರ ಡಾಕ್ಟರ್ SQR ಇಲ್ಯಾಸ್ ಅನ್ನೋರು ಯಾವುದೇ ವಿದ್ಯಾರ್ಥಿಯನ್ನು ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾದಂಥ ಹಾಡು ಅಥವಾ ಪಠ್ಯವನ್ನು ಪಠಣೆ ಮಾಡುವಂತೆ ಒತ್ತಾಯಿಸುವುದು ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗುತ್ತೆ ಅಂತ ಹೇಳಿ ಸಂವಿಧಾನದ ಕೆಲವೊಂದು ನಿಯಮಗಳ ಬಗ್ಗೆಯೂ ಕೂಡ ಅವರು ಉಲ್ಲೇಖ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ಎಲ್ಲರೂ ರಾಷ್ಟ್ರಗೀತೆ ಹಾಡೋದು ಕಡ್ಡಾಯ, ಜೊತೆಗೆ ನೀವು ಈ ದೇಶದಲ್ಲಿ ವಾಸ ಮಾಡಲಿಕ್ಕೆ ಬಯಸ್ತೀರಾ ಅಂತ ಅಂದರೆ ನೀವು ಒಂದೇ ಮಾತ್ರ ಮತ್ತು ಜನಗಣಮನ ಎರಡಕ್ಕೂ ಕೂಡ ಗೌರವ ಕೊಡಬೇಕು, ಹಾಡಬೇಕು. ಜೊತೆಗೆ ಇದು ಕೇವಲ ಈಗ ಮಾತ್ರ ಅಲ್ಲ, ಜನವರಿ 26 ಮತ್ತು ಆಗಸ್ಟ್ 15ರಂದು ಇದನ್ನು ಗೌರವಿಸಲೇಬೇಕು ಅಂತ ಆರ್ಡರ್ ಕೂಡ ಮಾಡಿರೋದು. ಪ್ರತಿಯೊಂದು ಶಾಲೆಯಲ್ಲೂ ಒಂದೇ ಮಾತ್ರ ಪಠಣವನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಸಂಸ್ಕೃತಿ. ಭಾರತವನ್ನು ಹಿಂದೂಸ್ತಾನ್ ಮತ್ತು ಭಾರತ ಎರಡೂ ಹೆಸರಿನಿಂದಲೂ ಕೂಡ ಕರಿತೀವಿ. ಈ ದೇಶ ಬೇರೆಯವ್ರ ಕೈಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ನೀವು ಹಾಡಲೇಬೇಕು ಅಂತ ಗುಟ್ರ ಹಾಕಿರೋದು ನೋಡಿ. ಒಂದು ಕಡೆ ಇದಕ್ಕೆ ಪ್ರತ್ಯೇಕವಾದಂಥ ವಿರೋಧಗಳು ಕೂಡ ಕೇಳಿಬರ್ತಾ ಇದ್ದಾವೆ. ನಿಮಗೆ ಶಶಿ ತರೂರ್ ಕಾಂಗ್ರೆಸ್ನ ಸಂಸದರು ನೋಡಿ, ಅನಗತ್ಯವಾಗಿ ಯಾರ ಮೇಲೂ ಕೂಡ ಹೊರೆ ಆಗಬಾರ್ದು, ಹಾಗಾಗಿ ನೀವು ಈ ರೀತಿಯಾಗಿ ಒತ್ತಾಯಪೂರ್ವಕವಾಗಿ ಹೇಳೋದು ಬೇಡ, ಎಲ್ರಿಗೂ ಒಂದೇ ಮಾತ್ರ ಅನ್ನೋದನ್ನು ಗೌರವಪೂರ್ವಕವಾಗಿ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ. ಪ್ರತಿಯೊಂದು ಸಮಾರಂಭದಲ್ಲಿ ಇದನ್ನು ಹಾಡಲೇಬೇಕು ಅಂತ ಕಡ್ಡಾಯಗೊಳಿಸೋದು ಸಮರ್ಥನೀಯವಲ್ಲ ಅಂತ ಒಂದು ಕಡೆ ಅವ್ರು ಹೇಳಿರೋದು. ಇನ್ನು ಒಂದೇ ಮಾತ್ರ ರಾಷ್ಟ್ರೀಯ ಗೀತೆ ಅದನ್ನು ಹಾಡಿದಾಗ ನಾವು ಗೌರವಾರ್ಥವಾಗಿ ಎದ್ದು ನಿಲ್ತೀವಿ. ಆದರೆ ಮೊದಲ ಚರಣ ಅಥವಾ ಮೊದಲ 2 ಪದ್ಯಗಳು ಬಹಳಷ್ಟು ಜನರಿಗೆ ಬಾಯ್ಪಾಠವಾಗಿಬಿಟ್ಟಿದೆ. ಕಂಪ್ಲೀಟ್ ಎಲ್ಲವನ್ನೂ ಹೇಳಬೇಕು ಅನ್ನೋದು ಒಂದು ರೀತಿಯಾಗಿ ಒತ್ತಡವಾಗಿಬಿಡುತ್ತೆ ಅನ್ನೋ ಥರದಲ್ಲಿ ಅವ್ರು ಹೇಳ್ತಾ ಇರೋದು. ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮ ಪ್ರಾರಂಭದಲ್ಲಿ ರಾಷ್ಟ್ರಗೀತೆಯನ್ನು ಒಮ್ಮೆ ಹಾಡಲಾಗ್ತಾ ಇತ್ತು. ಆದರೆ ರಾಷ್ಟ್ರಗೀತೆಯನ್ನು ಪ್ರತ್ಯೇಕವಾಗಿ ಮತ್ತು ಹೆಚ್ಚಾಗಿ ಕೊನೆಯಲ್ಲಿ ಹೇಳಲಾಗ್ತಾ ಇತ್ತು. ಈಗ ನೀವು ಪ್ರತಿ ಕಾರ್ಯಕ್ರಮದ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ 5 ಪದ್ಯಗಳನ್ನು ಹಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಇದು ಅನಗತ್ಯವಾದಂಥ ಹೇರಿಕೆ ಆಗುತ್ತೆ ಅಂತ ಹೇಳಿ ಶಶಿ ತರೂರ್ ಅವರು ಅಭಿಪ್ರಾಯ ಪಡ್ತಾ ಇರೋದು. ಬಟ್ ಇದಕ್ಕೆ ಕ್ಯಾರೆ ಅನ್ನೋದಂಥ ಸುವೇಂದು ಅಧಿಕಾರಿ ರಾಷ್ಟ್ರೀಯ ದೇಶಭಕ್ತಿಯನ್ನು ಎಲ್ಲೆಡೆ ನೆಲೆಯೂರಿಸಬೇಕು ಅನ್ನೋ ದೃಷ್ಟಿಯಿಂದಲೇ ನಾನಾ ತಂತ್ರಗಳನ್ನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಇದರ ಮುಂದುವರೆದ ಭಾಗವಾಗಿ ನೋಡಿ. ದೇವಾಲಯಗಳಿಗೆ ಕೇಸರಿ ಬಣ್ಣ ಬಳಿಲಿಕ್ಕೂ ಕೂಡ ಸುವೇಂದು ಅಧಿಕಾರಿ ಮುಂದಾಗ್ತಾ ಇರೋದು. ವೆಸ್ಟ್ ಬೆಂಗಾಲ್ನ CM ಕಳೆದ ದಿನವೇ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಬಣ್ಣವನ್ನು ಕೇಸರಿ ಬಣ್ಣಕ್ಕೆ ಬದಲಾಯಿಸಿ ಅಂತ ಸುವೇಂದು ಅಧಿಕಾರಿ ಹುಬ್ಳಿಯ ತಾರಕನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದರು. ಅಲ್ಲಿನ ಪಾರಂಪರಿಕ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತನಾಡ್ತಾಯಿದ್ರು. ಒಬ್ಬ ಭಕ್ತನಾಗಿ ಬಂಗಾಳದ ಎಲ್ಲರ ಹೃದಯಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರತಕ್ಕಂಥ ಈ ದೇವಾಲಯವಾದ ಬಣ್ಣವನ್ನು ಈಗ ಬದಲಾಯಿಸ್ತಾ ಇದ್ದೀನಿ. ನೀಲಿ ಮತ್ತು ಬಿಳಿ ಬಣ್ಣದಿಂದ ಕೇಸರಿ ಬಣ್ಣಕ್ಕೆ ಬದಲಾಯಿಸೋದು ಸೇರಿದಂತೆ ಇಲ್ಲಿನ ಆಧ್ಯಾತ್ಮಿಕ ಮಹತ್ವದ ಪ್ರತಿಬಿಂಬವನ್ನು ಎಲ್ಲ ಕಡೆ ಪಸರಿಸುವ ಕೆಲಸವನ್ನು ಮಾಡ್ತೀವಿ. ಇದು ಜನರ ಸರ್ಕಾರ ಅಂತ ಹೇಳಿ ಕೇಸರಿ ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇತರ ದೇವಾಲಯಗಳಿಗೂ ಕೂಡ ವಿಸ್ತರಿಸುವ ಕೆಲಸವನ್ನು ಮಾಡುವಂಥ ಸೂಚನೆಯನ್ನು ಕೊಟ್ಟಿರೋದು. ಇನ್ನೊಂದು ಕಡೆ TMC
ಈಗಾಗಲೇ ಮಮತಾ ಬ್ಯಾನರ್ಜಿಯವರು ದಿಕ್ಕಾಪಾಲಾಗಿ ಹೋಗಿಬಿಟ್ಟಿದ್ದಾರೆ. ಮನೆಯೊಂದು 3 ಭಾಗಲಾಗಿಬಿಟ್ಟಿದೆ. ನಿಮಗೆ ಅಭಿಷೇಕ್ ಬ್ಯಾನರ್ಜಿ ಅಂತವರು ಕೂಡ ನಿಮಗೆ ಲೋಕಲಿ ಹೋಗಿ ಜನರ ಬಳಿ ಹೋಗಿ ಅವರ ಅಳಲನ್ನು ಆಲಿಸ್ಲಿಕ್ಕೂ ಕೂಡ ಜನರು ಬಿಡ್ತಾಯಿಲ್ಲ. ಆ ರೀತಿಯಾಗಿ ದಾಳಿ ಮಾಡ್ತಾ ಇರೋದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಇನ್ನೊಂದು ಕಡೆ ನನ್ನ ಮನೆಯೊಂದು 3 ಬಾಗಿಲು ಅನ್ನೋ ಮಾತು ಬಳಸಿದೆ. ಹೊಸದಾಗಿ ಏನಾದರೂ TMC ಉದಯ ಆಗ್ತಾ ಇದೆಯಾ ಅನ್ನೋ ಥರದ್ದು ಡೌಟು ಶುರುವಾಗಿರೋದು. ನಿಮಗೆ ಮಮತಾ ಬ್ಯಾನರ್ಜಿಯವರ ನೇತೃತ್ವದ TMC ಸರ್ಕಾರ ಅಸ್ತಿತ್ವದಲ್ಲೇ ಇರೋದಿಲ್ವ? ಹಾಗಾದರೆ ಹೊಸದೊಂದು TMC ಬಣ ಉದಯಿಸ್ತಾ ಇದೆಯಾ? ಅದಕ್ಕೆಲ್ಲದಕ್ಕೂ ಕೂಡ BJPನೇ ಕಾರಣವಾಗ್ತಾ ಇದೆಯಾ ಅನ್ನೋದಕ್ಕೆ ನೇರವಾಗಿ ಇದೇ TMCಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು ಮತ್ತೆ ಇವತ್ತು ಹೋರಾಟಕ್ಕೆ ಮುಂದಾಗಿ ಅಲ್ಲಿ ಹೇಳ್ತಾ ಇದ್ರು, TMC ಭಾಗ ಮಾಡಲಿಕ್ಕೆ ನೇರವಾದಂಥ ಕಾರಣ BJPನೇ ಅಂತ ಹೇಳಿ. ನೋಡಿ, ಆಡಳಿತಾರೂಢ BJPಗೆ ಇದು ಒಳ್ಳೆಯ ಕೆಲಸವನ್ನು ಮಾಡುತ್ತಾ TMC ಭಾಗ ಆದರೆ? ಇದನ್ನು ಎನ್ಕರೇಜ್ ಮಾಡ್ತಾ ಇದೆಯಾ BJP? ಅಥವಾ ಅಸಮಾಧಾನಿತ TMC ಶಾಸಕರನ್ನು BJP ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದೆಯಾ? ಈ ಥರದ ಅನೇಕ ಡೌಟ್ಸ್ಗಳು ಇದ್ದಾವೆ. ನಿಮಗೆ 1998ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ವಿಭಜನೆಯಾಗಿ ರಚನೆಯಾಗಿದ್ದಂಥ TMC ಪಕ್ಷ ಇದೀಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ. ಅನಿವಾರ್ಯವಾಗಿ ವಿಭಜನೆ ಆಗ್ತಾ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಅನೇಕ ಕಾರಣಗಳಿದ್ದಾವೆ. ನೋಡಿ, ಮಮತಾ ಬ್ಯಾನರ್ಜಿಯವರ ನಿವಾಸದಲ್ಲಿ ಭಾನುವಾರ ಒಂದು ಸಭೆ ಕರೆದಿದ್ದರು. 80 ಶಾಸಕರ ಪೈಕಿ ಕೇವಲ 20 ಶಾಸಕರು ಮಾತ್ರ ಹಾಜರಾಗಿದ್ದು. ಒಂದು ಆಂತರಿಕವಾದಂಥ ಬಿಕ್ಕಟ್ಟು, ಅಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮಮತಾ ಬ್ಯಾನರ್ಜಿಯವರು ಚುನಾವಣೆ ಸೋತ ಬಳಿಕ ಅವರ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮೇಲೆ, ಶಾಸಕರ ಮೇಲೆ ಕಂಟ್ರೋಲ್ನೇ ಕಳ್ಕೊಂಬಿಟ್ಟಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಅದರ ಬಿಕ್ಕಟ್ಟಿಗೆ ಏನು ಕಾರಣ ಅನ್ನೋದನ್ನು ನಾವು ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಯಾಕೆಂದರೆ 294 ಸದಸ್ಯರ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಮಮತಾ ಬ್ಯಾನರ್ಜಿಯವರ ಆಪ್ತ ಶೋಭನ್ ದೇಬ್ ಚಟ್ಟೋಪಾಧ್ಯಾಯ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ ನಂತರ ಪಕ್ಷದೊಳಗೆ ದೊಡ್ಡ ಕಲಹ ಶುರುವಾಯಿತು. ಮಮತಾ ನಿವಾಸದಲ್ಲಿ ನಡೆಯಬೇಕಾಗಿದ್ದಂಥ ಶಾಸಕರ ಸಭೆಗೆ ಹಾಜರಾಗದವರ ಸಹಿ ಸಂಗ್ರಹ ಮಾಡಿ ಆ ಪತ್ರವನ್ನು ಸಭಾಪತಿ ಕಳಿಸ್ಲಿಕ್ಕೂ ಕೂಡ ನಿರ್ಧಾರ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಆದರೆ ಈಗ ಚುನಾವಣೆಯಲ್ಲಿ TMC ಗೆದ್ದಿರ್ತಕ್ಕಂಥ 80 ಸ್ಥಾನಗಳಲ್ಲಿ 3/2 ಅಂದರೆ 53 ಸದಸ್ಯರ ಬೆಂಬಲ ಈ ಬಂಡಾಯ ಎದ್ದಿರ್ತಕ್ಕಂಥ ಶಾಸಕರಿಗೆ ಅಗತ್ಯವೇ ಬೇಕಾಗಿರೋದು. ಆ ರೀತಿಯಾಗಿ ಏನಾದರೂ ಆದರೆ ಪ್ರತ್ಯೇಕ ಪಕ್ಷ TMCಯನ್ನು ಹೊಡೆದ ಪಕ್ಷವಾಗಿ ಬದಲಾಯಿಸಲಿಕ್ಕೆ ಅಲ್ಲಿನ ಶಾಸಕರೇ ಈಗ ಸಜ್ಜಾಗಿದ್ದಾರೆ. ನಿಮಗೆ ಅಭಿಷೇಕ್ ಬ್ಯಾನರ್ಜಿಯವರು ಮತ್ತು ಮಮತಾ ಬ್ಯಾನರ್ಜಿಯವರು ಕರೆದಿದ್ದಂಥ ಸಭೆಗೆ ಬರೋಬ್ಬರಿ 60 ಶಾಸಕರು ಗೈರುಹಾಜರಾಗಿರೋದು. ಪಕ್ಷ ತೊರಲಿಕ್ಕೆ ಇಚ್ಛೆ, ಅವರು ಎಲ್ಲರೂ ಕೂಡ ಮುಕ್ತವಾಗಿ ಹೋಗಬಹುದು, ನೀವು ಪಕ್ಷ ತೊರಲಿಕ್ಕೆ ಸಿದ್ಧರಾಗಿದ್ದರೆ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ನು ಕೂಡ ಇವತ್ತು ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿಯವರು ಕೊಡ್ತಾ ಇದ್ದಾರೆ. ಅವಕಾಶವಾದಿ ನಾಯಕರು ಪಕ್ಷ ಬಿಟ್ಟರೆ ನಮಗೆ ಒಳ್ಳೆಯದು, TMC ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಸ್ಟೇಟ್ಮೆಂಟ್ಗಳನ್ನು ಕೂಡ ಹೊರಡಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ TMC ಇಬ್ಬಾಗ ಆದರೆ ಬಹಳ ದೊಡ್ಡ ಪರಿಣಾಮ ಇದೇ ಪಶ್ಚಿಮ ಬಂಗಾಳ ಮಣ್ಣಲ್ಲಿ ಆಗುತ್ತೆ. ಆ ಪಕ್ಷ ಅಸ್ತಿತ್ವದಲ್ಲೇ ಒಂದು ಕಡೆ ಇರೋದಿಲ್ಲ. ನಿಮಗೆ TMC ಶಾಸಕರ ದಂಗೆ ಕೂಡ ಹೇಳ್ತಾ ಇರೋದ್ರ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ಕೊಡಲೇಬೇಕು. ನೀವು ಋತುಬ್ರತ ಬ್ಯಾನರ್ಜಿ ನೇತೃತ್ವದಲ್ಲಿ TMC 60 ಶಾಸಕರ ತಂಡ ಸಭಾಪತಿಗಳಾಗಿರ್ತಕ್ಕಂಥ ರತೀಂದ್ರ ಬೋಸ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿತ್ತು. ಪಶ್ಚಿಮ ಬಂಗಾಳದ BJP ರಾಜ್ಯಾಧ್ಯಕ್ಷ ಶಮೀಕ್ ಭಟ್ಟಾಚಾರ್ಯ ಅವರು ರಾಜ್ಯ ಪಕ್ಷ ಘಟಕವನ್ನು ತೃಣಮೂಲೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. TMC ತೊರೆಯುವ ಎಲ್ಲ ನಾಯಕರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲೋ ಒಂದು ಕಡೆ BJP ತಂತ್ರಗಾರಿಕೆ ಮಾಡ್ತಾ ಇದೆಯಾ ಅನ್ನೋ ಥರದ ಅನುಮಾನಗಳು ಕೂಡ ಇದ್ದಾವೆ. ಯಾಕೆಂದರೆ ನಿಮಗೆ BJP TMCಯನ್ನು ಇಬ್ಬಾಗ ಮಾಡೋದಕ್ಕಿಂತ ಹೆಚ್ಚಾಗಿ ವೀಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಯಾಕೆಂದರೆ ನಮಗೆ TMC ಪ್ರಮುಖ ವಿರೋಧ ಪಕ್ಷವ ಉಳಿಬೇಕು ಅಂತಲೇ ಈ BJP ಬಯಸೋದು. ಇವತ್ತಿಗೂ ಕೂಡ ಅತ್ಯಂತ ಜನಪ್ರಿಯ ನಾಯಕಿಯಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಶಕ್ತಿ ಇವತ್ತು ಕುಂಠಿತ ಆಗ್ತಾ ಇರ್ಬೋದು, ಆದರೆ ಜನಸಾಮಾನ್ಯರ ಮೇಲಿನ ಹಿಡಿತ ಈಗಲೂ ಹಾಗೇ ಇದೆ. ಹಾಗಾಗಿ ಒಂದು ವೇಳೆ TMC ವಿಭಜನೆಯಾಗಿ ಮಮತಾ ಅವ್ರನ್ನ ಹೈಲೈಟ್ ಮಾಡ್ತಕ್ಕಂಥ ಒಂದು ಶಾಸಕರ ಬಣ ಒಂದು ಕಡೆ ಉಳಿದು ಬಿಟ್ಟರೆ ಮತ್ತೆ ಆಕೆ ಫಿನಿಕ್ಸ್ ಅಕ್ಕಿ ಅಂತ ಎದ್ದು ಬರಬಹುದು, ಮತ್ತೆ ಪುನರುಜ್ಜೀವನ ಸಿಗಬಹುದು. ಹಾಗಾಗಿ ಅದು ವಿರೋಧ ಪಕ್ಷವಾಗಿ ಎಲ್ಲ ಶಾಸಕರು ಆಕೆ ಬಳಿ ಉಳಿದುಕೊಳ್ಳೋದನ್ನೇ BJP ಯೋಚನೆ ಮಾಡುತ್ತೆ. ನಿಮಗೆ ಮಮತಾ ಬ್ಯಾನರ್ಜಿಯವರು ರಾಜ್ಯದ ರಾಜಕೀಯದಲ್ಲಿ ನಿರಂತರವಾಗಿರಬೇಕು ಅಂತಲೇ BJP ಬಯಸ್ತಾ ಇರೋದು. ನಿಮಗೆ ಬದಲಾಗಿ ಮಮತಾ ವಿರೋಧ ಪಕ್ಷಗಳ INDIA ಮೈತ್ರಿಕೂಟದತ್ತ ಈಗ ಗಮನ ಹರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷಗಳ ಮೈತ್ರಿಕೂಟ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಸಭೆ ಸೇರ್ತೀವಿ ಅನ್ನೋ ಥರದ ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಏನು ಬೇಕಾದರೂ ಆಗಬಹುದು. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆ ಚುನಾವಣೆ ಸೋತ ನಂತರ TMC ನಾಯಕರ ಮೇಲೆ ನಡೀತಾ ಇರ್ತಕ್ಕಂಥ ಪ್ರತಿ ದಾಳಿಗಳು, ಅವ್ರ ನಾಯಕರುಗಳ ಮೇಲೆ ನಡೀತಾ ಇರ್ತಕ್ಕಂಥ ಬುಲ್ಡೋಜರ್ ಪ್ರಯೋಗಗಳು, ಇವೆಲ್ಲವುಗಳ ವಿರೋಧವಾಗಿ ಇವತ್ತು ಕೈಯಲ್ಲಿ ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಮಮತಾ ಬ್ಯಾನರ್ಜಿಯವರು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದರು. ರಾಣಿ ರಾಶುಮನಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಕೇಳಿದರು. ಅದಕ್ಕೆ ನಿರಾಕರಿಸಿದಂಥ ಪೊಲೀಸ್ನವರು
ಎಸ್ಪ್ಲನೇಡ್ನ ವೈ ಚಾನಲ್ ಎಂಬ ಪ್ರದೇಶದಲ್ಲಿ ಧರಣಿ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ರಾಜ್ಯದ BJP ಸರ್ಕಾರವು ಬುಲ್ಡೋಜರ್ ರಾಜಕಾರಣದ ಮುಖಾಂತರವಾಗಿ TMCನ ಹೊಡಿತಾ ಇದೆ, ಇಬ್ಬಾಗ ಮಾಡ್ತಾ ಇದೆ, ಕೋಮುವಾದಿ ಸರ್ಕಾರ BJP ಅಂತ ಹೇಳಿ ಭಾಳ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಜೊತೆ ಪಕ್ಷದ ನಾಯಕರ ಮೇಲಿನ ದಾಳಿ ಮತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಬಲವಂತವಾಗಿ ತೆರವುಗೊಳಿಸ್ತಾ ಇರ್ತಕ್ಕಂಥ ಕ್ರಮಗಳ ವಿರುದ್ಧವಾಗಿ ನಾವು ಹೋರಾಡ್ತೇವೆ, ಲಡೆಂಗೆ ಯಾ ಮರೆಂಗೆ ಅಂತ ಹೇಳಿ ಗುಡುಗ್ತಾಯಿದ್ರು. ಬಟ್ ಇವೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ನಿಮಗೆ ವೆಸ್ಟ್ ಬೆಂಗಾಲ್ನಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಹೋರಾಟದ ಕೂಗು. ಸದ್ಯದ ಅಪ್ಡೇಟ್ಸ್ ಇದು. ಸುವೇಂದು ಅಧಿಕಾರಿ ತೆಗೆದುಕೊಳ್ತಾ ಇರ್ತಕ್ಕಂಥ ನಿರಂತರವಾದಂಥ ಕ್ರಮಗಳ ಬಗ್ಗೆ, ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತವಾಗೂ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.